ಜೆ ಅಗ್ರಹಾರ ಗ್ರಾಮದಲ್ಲಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಿಮ್ಮೆಲ್ಲರ ಶಾಸಕರಾದಂಥ ನಮ್ಮ ಸಮೃದ್ಧಿ ಮಂಜಣ್ಣವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಇವತ್ತಿನ ದಿನ ಜೆ ಅಗ್ರಹಾರದಲ್ಲಿ ನಾನೆಲ್ಲೋ ಸ್ವಲ್ಪ ಚಿಕ್ಕದಾಗಿ ಕಟ್ಕೊಂಡಿರ್ತಾರೆ ಅಂದ್ಕೊಂಡೆ. ತುಂಬ ಚೆನ್ನಾಗಿ ಒಂದು ನೂತನವಾಗಿ ಏನು ನಿರ್ಮಾಣ ಮಾಡಿದ್ದಾರೆ. ಈ ಕಟ್ಟಡ ನಿರ್ಮಾಣಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಭಾಗದ ಎಲ್ಲ ಹಾಲು ಉತ್ಪಾದಕರು, ಅವ್ರಿಗೆ ನಾವು ಕೃತಜ್ಞತೆ ಹೇಳಬೇಕಾಗ್ತದೆ. ಯಾಕಂದರೆ ಮತ್ತೆ ಅದೇ ರೀತಿ ಆ ಒಂದು ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅವರು ಸಹ ಕಷ್ಟಪಟ್ಟು ಇವತ್ತಿನ ದಿನ ಈ ಒಂದು ಒಳ್ಳೆಯ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೂ ಸಹ ಕೃತಜ್ಞತೆ ಹೇಳ್ತಾ, ಇದೇ ರೀತಿ ಗೊತ್ತಾಯಿತು ಆತನು ಕ್ಲೀನ್ ಹ್ಯಾಂಡು. ಯಾಕಂದರೆ ಈ ಒಂದು ಕಟ್ಟಡ ಇಷ್ಟೊಂದು ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಆಗಬೇಕಂದ್ರೆ ಮುಖ್ಯ ಅವರೂ ಕಾರ್ಯದರ್ಶಿನೂ ಮುಖ್ಯನೇ. ಕಾರ್ಯದರ್ಶಿ, ಅಧ್ಯಕ್ಷರು ಏನು ಇವತ್ತು ದಿನ ಕಷ್ಟಪಟ್ಟು ಈ ಒಂದು ಕಟ್ಟಡನ ಕಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೇನು ಈ ಪಕ್ಕದ ಈ ಏರಿಯಾದಲ್ಲಿ ಸುಮಾರು ಒಂದು 3 ಕಟ್ಟಡ ಇನ್ನೂ ಉದ್ಘಾಟನೆ ಮಾಡೋದಿದೆ. ಒಂದನೇದು ಮೋಪ್ರಲ್ಲಿ, ಒಂದು ವಜ್ರನಾಗೇನಹಳ್ಳಿ, ಪುಲ್ಬೇಪಲ್ಲಿ ಒಂದು, ಮತ್ತು ಇದೊಂದು ಯಾವುದು ನಮ್ಮ ರೆಡ್ಡಿಯ ಬೊಟೋರಳ್ಳಿ. ಇನ್ನೂ 3-4 ಬಿಲ್ಡಿಂಗ್ಗಳಲ್ಲಿ ಹೊಸ ಕಟ್ಟಡಗಳನ್ನು ಉದ್ಘಾಟನೆ ಮಾಡೋದಿದೆ. ಇದೇ ರೀತಿ ಇವತ್ತಿನ ಎಲ್ಲರೂ ಸುಮಾರು ಈ ಭಾಗದ ಎಲ್ಲ ಉತ್ಪಾದಕರು, ಯಾಕಂದರೆ ಈ ಕಡೆನೇ ಜಾಸ್ತಿ ಹಾಲು ಬರ್ತಾ ಇರೋದು, ಇದನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಒಳ್ಳೆಯ ಗುಣಮಟ್ಟದ ಒಂದು ಹಾಲನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿಯೂ ಸಹ ಈ ಒಂದು ಅಂದರೆ ಈ ಕಡೆ ಸ್ವಲ್ಪ ಖಾಸಗಿ ಡೈರಿಗಳ ಹಾವಳಿ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ನಮ್ಮ ಡಿ ವಿ ರಘು ಅವರು ಬಂದಿಲ್ಲ. ಅವರು ಮೋಸ್ಟ್ಲಿ ಇವತ್ತು ಅವ್ರದ್ದು ಡೈರಿ ಇದು ಬಂಕ್ ಓಪನ್ ಇದೆ. ಯಾಕಂದರೆ ನಮ್ಮ ಡಿ ವಿ ರಘು ಅವರು ಹೇಳಿದ್ರು, ಅದು ಯಾವುದೋ ಒಂದು ಅಮೂಲ್ ಅಂತ. ದಯವಿಟ್ಟು ಒಂದು ಹೇಳ್ತೀನಿ, ನೀವೆಲ್ಲರೂ ಉತ್ಪಾದಕರು ಏನಿದ್ದೀರಿ, ನೀವೆಲ್ಲ ಸ್ವಲ್ಪ ಎಚ್ಚೆತ್ಕೋಬೇಕು. ನಮ್ಮ ಸರ್ಕಾರದ ಡೈರಿಗಳೇ ಬೇರೆ, ಖಾಸಗಿ ಡೈರಿಗಳು ಅವರ ಒಂದು ಉಪಯೋಗಕ್ಕೋಸ್ಕರ ಯಾರೋ ಒಬ್ರಿಗೆ ಹಾಕ್ತಾರೆ, ಒಬ್ರು ಯಾರೋ ನಿಂತ್ಕೊಂಡು ಹಾಕ್ಸ್ಕೊತಾನೆ. ಆ ಲಾಭ ಕಂಪ್ಲೀಟು ಅವನು ತಿನ್ನಲಿಕ್ಕೆ, ಅವನ ಸ್ವಾರ್ಥಕ್ಕೇನು ಉಪಯೋಗಿಸ್ಕೊಂಡು ಆ ಒಂದು ಡೈರಿಯನ್ನು ಏನೋ ತಗೊಂಡು ಹೋಗೋಣ ಅಂತ ಒಂದು ಒಳ್ಳೆಯ ಮಟ್ಟಕ್ಕೆ ತಗೊಂಡು ಹೋಗೋಣ, ಅವನ ಸ್ವಾರ್ಥಕ್ಕೋಸ್ಕರ. ದಯವಿಟ್ಟು ಎಲ್ರಿಗೂ ಅನಾನುಕೂಲ ಇಲ್ಲಿ ಇರ್ತಕ್ಕಂಥ ಉತ್ಪಾದಕರಿಗೆ, ದಯವಿಟ್ಟು ಅದನ್ನೆಲ್ಲ ಹೋಗಲಾಡಿಸ್ಬೇಕಾಗ್ತದೆ. ತಾವೆಲ್ಲರೂ ಇಲ್ಲಿ ಶ್ರದ್ಧೆಯಿಂದ ಏನು ಈ ಭಾಗದ ಎಲ್ಲ ಉತ್ಪಾದಕರು, ರೈತರೆಲ್ಲ ಇದ್ದೀರಿ, ರೈತರು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ರೈತರು ಎಚ್ಚೆತ್ಕೊಂಡಾಗ ಬಹುಶಃ ಅವ್ರು ಯಾರು ಇಲ್ಲ. ಒಂದು ಹೇಳ್ತೀನಿ ನೋಡಿ, ಈಗ ನಮ್ಮ ಕರ್ನಾಟಕದವರು ಬೇರೆ ಕಡೆ ಹೋಗಲ್ಲ ಪಾಪ, ಹೋದ್ರೂ ಅಲ್ಲಿ ಕಾಲ ಬರೋಲ್ಲ. ಏನಾದರೂ ಹಾಲು ಯಾವುದಾದ್ರೂ ಬೇರೆ ಕಡೆ ಆಂಧ್ರದಲ್ಲಿ ಇಲ್ಲ ತಮಿಳ್ನಾಡು ಮಾಡಬೇಕು ಅಂತಂದರೆ ಅವ್ರ ಕಾಲ ಬರೋಲ್ಲ ನೋಡಿ. ಬೇರೆಯವರೆಲ್ಲ ಬಂದು ನಮ್ಮ ಕರ್ನಾಟಕದಲ್ಲಿ ಬಾಲ ಬಿಚ್ಚುತ್ತಾರೆ. ದಯವಿಟ್ಟು ಇದಕ್ಕೆಲ್ಲ ತಾವೆಲ್ಲರೂ ಸಾಥ್ ಕೊಟ್ಟು ಹೋಗುವಂಥ ಒಂದು ಅದನ್ನು ಕಂಪ್ಲೀಟ್ ಮುಚ್ಚಿಸುವಂಥ ಒಂದು ಕೆಲಸ ಮಾಡಬೇಕಾಗ್ತದೆ ತಾವೆಲ್ಲರೂ. ಅವರು ಯಾವ ರೀತಿ ಅವರು ಅಲ್ಲಿ ಆ ಡೈರಿಯನ್ನು ಯಾವ ರೀತಿ ಖಾಸಗಿ ಡೈರಿಯನ್ನು ಓಪನ್ ಮಾಡ್ತಾರೆ ಅಂತಂದರೆ, ಅವರು ತಾವು ಇವಾಗ ಅಳತೆ ಇದೆಯಲ್ಲ, ಅಳತೆ ಸುಮಾರು ಒಂದು 20-25% ಅದರಲ್ಲಿ ಹೊಡೆದಾಕ್ತಾರೆ. ಮತ್ತು ಕೆಮಿಕಲ್ ಅದು ಇದು ಮಿಕ್ಸ್ ಮಾಡ್ತಾರೆ. ಅದನ್ನೆಲ್ಲ ತಗೊಂಡೋಗಿ ಬೇರೆ ರೀತಿ ಅವ್ರ ಸ್ವಂತಕ್ಕೆ ಉಪಯೋಗಿಸ್ಕೊಂಡು, ಅವ್ರು ದುಡ್ಡು ಮಾಡಲಿಕ್ಕೋಸ್ಕರ ಉಪಯೋಗಿಸ್ಕೊಂಡು ಇದನ್ನು ನಮ್ಮ ಡೈರಿಗಳನ್ನು ಕೀಳ್ಮಟ್ಟಕ್ಕೆ ಬರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ತಾವೆಲ್ಲ ತಿಳ್ಕೊಬೇಕಾಗ್ತದೆ. ತಾವೆಲ್ಲನೂ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಇವೆಲ್ಲ ಮುಗಿದ್ಬಿಡಿ. ನಮ್ಮ ಶಾಸಕರದ್ದು ಸ್ವಲ್ಪ ಎಲ್ಲ ಸೆಷನ್ ಎಲ್ಲ ಇದೆ. ಅದೇ ರೀತಿಯಾಗಿ ಮೊನ್ನೆ DC ಅವ್ರನ್ನು ಕರೆಸಿ ಎಲ್ಲ ನಮ್ಮ ಡೈರಿಗೆಲ್ಲ ಮಾತಾಡಿದ್ದೀವಿ. ಅವರೂ ಒಂದು ಒಳ್ಳೆಯ ಒಂದು ಟೀಮನ್ನು ಕಳಿಸಿ ಇಲ್ಲಿ ಯಾವ ರೀತಿ ಕಾನೂನು ಬಾಹಿರ ನಡೀತಾ ಇದೆ ಅದನ್ನೆಲ್ಲ ಮುಚ್ಚಲಿಕ್ಕೆ ಅದನ್ನು ಅವರೆಲ್ಲರೂ ಸಾಥ್ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತಿನೆಲ್ಲ ಇಲ್ಲಿ ಕರೆಸಿ ತಮಗೆ ಸ್ವಾಗತ ಮಾಡಿ ಇವತ್ತಿನ ದಿನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.